ಹಲೋ ಗಾಯ್ಸ್, ನಾವು ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ರಿಯೂನಿಯನ್ ಆಗಿದ್ವಿ ನಾವು PU ಫ್ರೆಂಡ್ಸ್ ಎಲ್ಲ. ನಮ್ಮ ಸಾಯಿ ಅವರು ಸಿವಿಲ್ ಇಂಜಿನಿಯರು, ಇವರು BSc ಯಾರು ಬಿ ಎಡ್ ಅವರು. ನಮ್ಮ ಇವರು ಏನು ಮಾಡಿದ್ರ ಸರ್ ನೀವು? BSc B.Ed. ಮತ್ತು ಇವರು ನಮ್ಮ ಆಕಾಶ್ ಅವರು ನಮ್ದು ಗೊತ್ತಲ್ಲ ನಿಮಗೆ, ಬೈರತ್ತಿರಣಗಲ್ಲ ಎಡಿಟರು. ಇವಾಗ ಮೈಸೂರು ಹೋಗ್ತಾ ಇದೀವಿ ಎಲ್ಲರೂ ಸೇರಿ ರಿಯೂನಿಯನ್ಗೋಸ್ಕರ. ಒಂದು ಮೊಮೆಂಟ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಒಂದು 9 ವರ್ಷ ಆದಮೇಲೆ ನಾವೆಲ್ಲ ಮೀಟ್ ಆಗಿರೋದು. ಅದಕ್ಕೆ ಮೈಸೂರು ಹೋಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಯಾಕ್ರಪ್ಪ ಹೆಂಗ್ ಕೂತೀರಿ? ಏನಾಗ್ಯದ? ಪೂಜಾರಿ ಆಕಾಶ ಆನಂದ ಮಾವ ಬರ್ತಾನೆ. ಮೈಸೂರು ರೋಡು ಸಖತ್ತಾಗಿದೆ. ಹೋಗ್ತಾ ಇದೀವಿ, ಮೇಲೆ ಹಾಕಿದೀವಿ ಗಾಡಿ. ನಾವು ಯಾವಾಗಲೂ ಕೆಳಗಡೆಯಿಂದ ಹೋಗ್ತೀವಿ, ನಮ್ಗೆ ಫಾಸ್ಟಾಗಿ ಕಟ್ ಆಗುತ್ತಂತ. ನಾವು ಮತ್ತೆ ಈಗ ಎಲ್ಲಿ ಹೆಜ್ಜಲ್ ಹತ್ರ ಇದೀವಲ್ಲ ಸರ್, ಏನ್ ಮಾಡತ್ತ ಕಡೆ ಮಾತಾಡ್ಸಿ ಏನತ್ತ ಮತ್ತು ನಿಮ್ಮ ಹುಡುಗಿ ನೀ ನಿಂದ ಏನತ್ತಳ ಆಕಾಶ ಹುಡುಗಿ? ನಮ್ಮಂತ್ರ ಅಣ್ಣನಂತ್ರ ಜೋರದ ಹಂಗಾರ. ಈಗ ನಿಂದೇನು ಜೋರದ ನಡೀತದಲ್ಲ ಮತ್ತು ಹುಡುಗಿಗಳ ಆರಾಮಾಗಿ ಇರ್ತಿ ಮಗನ. ನಿಂದೆ ಅಂತ ಅಣ್ಣ, ನಿಂದೆ ಏನಣ್ಣ? ಏನಿಪ್ಪ 4 ಹುಡುಗಿಯರು ನಮ್ಗೆ ಯಾರೂ ಇಲ್ಲ. ಉಸಿರಾಗಿ ಪ್ರೀತ್ಸೆ ಕನಸಂಗಿ ಪ್ರೀತ್ಸೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ, ಕಿರಣ ಹೋಟೆಲ್ಗೆ ಬಂದಿದ್ದೀವಿ, ಇಲ್ಲಿ ಊಟ ಮಾಡ್ಬೇಕಂತ. ಇದು ಒಂದು 100 ಎಕರೆ ಹೊಲ ಮಾಡ್ದಲ್ಲ, ಅದು ಎಷ್ಟಕ್ಕೆ ಮಾಡಿದೆ ಕೊಟ್ಟೇನು ಹೊಲ? ಅದು ಇದು ಎಷ್ಟಕ್ಕೆ ರೆಡಿ ಮಾಡಿಸ್ತೀವಿ? ಅಲ್ಲ, ಶಿವು NH ಮಾಡಿಸ್ದಲ್ಲ, ಇದು ಬಿಜಾಪುರ ಸೊಲ್ಲಾಪುರ. ಬಿಜಾಪುರ ಸೊಲ್ಲಾಪುರ ರೋಡ್ ಅವ್ರ ಹೆಸರೇ ಅಲ್ಲ. ಬ್ರಿಡ್ಜ್ ಅಂತ ಸಾಯಿ ಹೆಸರಲ್ಲಿ ಇಟ್ಬಿಟ್ಟಾರ. ಅಲ್ಲಿ ಮನೆ ಸನಿ ಆಗ್ತದೆ. ಬರ್ತೆ ಸಿಗಲ್ಲ ಹೊರತಾಗ ಶೋಪ್ ಊಟ ಮಾಡ್ಬೇಕಲ್ಲ. ಬರಾಬರಿ ಅದ ದೋಸ್ತ. ನೀವು ಜ್ಯೂಸ್ ಕುಡಿಲತ್ತೀವಿ, ಕುಡಿ. ಮೈಸೂರು ಪಯಣಕ್ಕೆ ಬಂದಿದ್ದೀವಿ. ಕಾಫಿ ಕುಡಿಯೋಣ ಅಂತ ನಮ್ಮ ಆಕಾಶ, ಹಿರೇಮಠ ಮತ್ತು ಸಾಯಿ ಅವರು ಮುಂದೆ ಹೋಗ್ತಾ ಇದ್ರಿ. ಏನು ಹೇಳ್ತೀರಾ ಸರ್ ಪಯಣದ ಬಗ್ಗೆ? ನಮ್ಮ ಪಯಣ ಎತ್ತಲು ಸಾಕ್ತಿದೆ. ನಮ್ಮ ಆಕಾಶ ಅವರು ಎಲ್ಲ ಪಯಣದ ಕಡೆ ಬಂದೈತಿ. ಹೆಂಗಿದೆ ಸರ್ ಪಯಣ ಮೈಸೂರಲ್ಲಿ? ಏನು ಮಾತಾಡ್ತಿಲ್ಲ ನೀವು ಎಲ್ಲ? ಹುಡುಗಿದು ಇರೋ ಥರ ಮಾಡಿ.
ಹಳೆ ಕಾಲದ ಕುದುರೆ ಗಾಡಿಗಳು ನೋಡಿ ಹೇಗಿತ್ತು ಅವಾಗ ಬ್ರಿಟಿಷ್ ಕಾಲದಲ್ಲಿ. ನೋಡ್ತಾ ಇರಿ ಹಾಗೆ ಹಾಗೆ ಮುಂದೆ ಇದೆ ಬನ್ನಿ ತೋರಿಸೋಣ ಎಲ್ಲ ಕಾರ್ಗಳು ಒಟ್ಟಿಗೆ. ನೋಡಿ ಕುದುರೆ ಗಾಡಿಗಳು ಅವಾಗಿನ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು, ಹೇಗೆ ಹೊಡೆಯೋದ ಬರೋದು. ಇಂಟ್ರೋವರ್ಟ್ ಇದೀವಿ ಬನ್ನಿ ರೋಲ್ಸ್ ರಾಯ್ಸ್ ಗಾಡಿ ತೋರಿಸ್ತೀನಿ ಮೆಂಟೇನ್. ರೋಲ್ಸ್ ರಾಯ್ಸ್ ತಾನೆ. You're such a fucking hoe, I love it. I know you like it more, I love it. I fuck you when I'm more, I love it. ಇದು ಯಾವತ್ತಪ್ಪ ಅಂದರೆ ಫ್ಲ್ಯಾಟ್ ಅಲ್ಲ ಥಿಯೇಟರ್ ನೋಡಿ ಯಾವಾಗ ಹೇಗಿತ್ತು ಗಾಡಿಗಳೆಲ್ಲ ಎಷ್ಟು ಚೆನ್ನಾಗಿತ್ತು. ಇನ್ನೂ ಸ್ಟಾರ್ಟ್ ಇಲ್ಲದೆ ಅಂತ ಒಂದು ರೌಂಡ್ ಕೊಡ್ತಾ. ವಾವ್ ಸಿ ಹಡ್ಸನ್ ಹಡ್ಸನ್ ಕಮೋಡೋ 6 1947 ನೋಡು 3475 SP ಇದೆ ಅವಾಗಿಂದು. CC ಹಾರ್ಸ್ ಪವರ್ ಎಷ್ಟಿತ್ತು? ಹಾರ್ಸ್ ಪವರ್ 103 ಹಾರ್ಸ್ ಪವರ್. ನೋಡಿ ಹಳೆ ಬೈಕ್ಗಳೆಲ್ಲ ಎಷ್ಟು ಚೆನ್ನಾಗಿದೆ. ಬೈಕ್ಗಳು ಜಾವ ಮತ್ತೆ ಯಾವುದಿದೆ ಸಕ್ಕದಾಗಿದೆ ಗಾಡಿ. ನಾವೆಲ್ಲ ಚಿಕ್ಕವ್ರದ್ದಾಗೆಲ್ಲ ಅವ್ರ ಗಾಡೀಲಿ ಕುತ್ಕೊಂಡು ಓಡ್ತಾ ಇದ್ವಿ. ಹಳೆ ಗಾಡಿ ಹೊಸ ಪ್ಲಗ್ ಹಾಕಿ ಅಲ್ಲಿ ಕೈಯಲ್ಲಿರೋ ಗೇರೆಲ್ಲ ಕೈಯಲ್ಲಿ ಆ ಥರ ನಮ್ಮ ಶೈನ್ ಗಾಡಿಗೆಲ್ಲ ಮಾಡಿಸ್ಬಿಟ್ರೆ ಗಾಡಿ ಸಕ್ಕತ್ತಾಗಿ. ಅದೊಂದು ತೆಗಿ ಸಾಕು, ಫೋಟೋಗ್ರಾಫರ್ ಸಾಕು, ಅದಕ್ಕೊಂದು ತೆಗಿ. ಇದಂತ ನಮ್ಮ ಎಲ್ಲ ಮನೆಗೆ ಪ್ಯಾರಿಸಲ್ಲಿ ಇರೋ ಗಾಡಿ 1550ರಲ್ಲಿ ಯೂಸ್ ಮಾಡಿರೋಂಥ ಗಾಡಿ ಅದು. ನೋಡಿ ಇನ್ನೂ ಹೇಗಿದೆ. ಹಿಂದೂಸ್ತಾನ್ ಇದು ಹಿಂದೂಸ್ತಾನ್. ಮೈಸೂರಲ್ಲಿ ತ್ರಿಬಲ್ ಆರ್ ಬಿರಿಯಾನಿ ಅಲ್ವಾ? ತ್ರಿಬಲ್ ಆರ್ ಬಿರಿಯಾನಿಗೆ ಬಂದಿದ್ದೀವಿ. ಎಲ್ಲ ಚರ್ಚು ಎಲ್ಲ ನೋಡಿ ಸುಸ್ತಾಗಿದೆ, ಅದಕ್ಕೆ ಇವಾಗ ಬಿರಿಯಾನಿ ತೊಗೊಳಕ್ಕೆ ಬಂದಿದ್ದೀವಿ. ಮಟನ್ ಬಿರಿಯಾನಿ ಹೇಳಿದ್ದೀವಲ್ವ, 4 ಮಟನ್ ಬಿರಿಯಾನಿ, ಒಂದು ಚಿಕನ್ ರೋಸ್ಟ್ ತಿಂದರೆ ಇವಾಗ ಬಾಳೆ ಎಲೆ ಹಾಕಿದ್ದಾರೆ. ಇನ್ನು ಬಿರಿಯಾನಿ ಬರುತ್ತೆ ಇವಾಗ. ನಮ್ಮ ಆಕಾಶ್ ಅವ್ರು ಬಿರಿಯಾನಿ ಹೇಳೋಕೆ ಹೋಗಿದ್ದಾರೆ. ಬಾಳೆ ಎಲೆ ನೋಡಿ ಎಲ್ಲ ಹಾಕಿದ್ದಾರೆ, ನೀರು ಹಾಕೊಳ್ಳಿದ್ದಾರೆ ಮೇಲೆ ಸಂಪ್ರದಾಯ. ಇವರು ವೆಜ್ ತೊಗೊಂಡಿದ್ದಾರೆ, ಈ ಥರ ಚಟ್ನಿ ತಿನ್ಸಿದ್ದಾರೆ, ಕೊಟ್ಟಿದ್ದಾರೆ, ಚೆನ್ನಾಗಿರೋ ಊಟನೇ ಕೊಟ್ಟಿದ್ದಾರೆ. ನಮ್ದೇನೋ ಲೇಟ್ ಆಗುತ್ತೆ ಅನಿಸುತ್ತೆ. ಹಸಿವಾಗಿ ಇದು ಸೇರ್ವ ಕುಡಿತಾ ಇದ್ದಾರೆ, ಮೆಣಸಿನಕಾಯಿ ತಿಂತಾ ಇದ್ದಾರೆ. ಹೋಟೆಲಲ್ಲಿ ಫಸ್ಟ್ ಟೈಮ್ ಬಿರಿಯಾನಿ ನಾವೇ ತಿಂತಾ ಇರೋದು, ಇವ್ರದ್ದು ಇವತ್ತು ಮಾಡಿರೋದು ಅಲ್ವಾ? ನಿಜ ತಾನೇ? ನಮಗೆ ಫಸ್ಟ್ ಕೊಟ್ಟಿರೋದು ಮೈಸೂರಲ್ಲಿ, ಫಸ್ಟ್ ನಾವೇ ತಿಂತಿರೋದು. ನೋಡೋಣ, ಟೇಸ್ಟ್ ಮಾಡೋಣ. ಮಾಡಿ ಸರ್, ಹೇಗಿದೆ ಟೇಸ್ಟ್ ತೋರಿಸಿ. ಮಟನ್ ಬಿರಿಯಾನಿ ಸಕ್ಕತ್ತಾಗಿದೆ. ಹೇಗಿದೆ ಸರ್ ಟೇಸ್ಟು? ಸೂಪರ್ ಆಗಿದೆ, ಸೂಪರ್. ತ್ರಿಬಲ್ ಆರ್ ಬಿರಿಯಾನಿ ಬೆಂಗಳೂರು, ಮೈಸೂರು. ಇವರು ವೆಜ್ ತೊಗೊಂಡಿದ್ದಾರೆ. ನಿಮ್ದು ಹೇಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಸೂಪರ್.
ಕೈ ಸುಡ್ತಾನೆ